ಕೃಪಾ ದೃಷ್ಟಿಯಿಂದ ನನ್ನ ಮಗನ ದೃಷ್ಟಿ ಬರೋ ಹಾಗೆ ಮಾಡು. ಅವನಿನ್ ಯಾವ ರೀತಿ ಅಪಘಾತಕ್ಕೂ ಒಳಗಾಗಬಾರ್ದು. ಹಾಗೆ ನನ್ನ ಮಗನ ಕಾಪಾಡು. ಅದಕ್ಕೆ ಏನ್ ಇಷ್ಟೊಂದು ತರಕಾರಿ ತಂದಿದ್ದೀರಾ? ಊರವ್ರು ಇರೋನೆಲ್ಲ ಊಟಕ್ಕೆ ಕರಿತಿದ್ದೀರಾ ಹೇಗೆ? ಸುಮ್ಮನಿರೆ, ಇವತ್ತು ಲಕ್ಕಿಯವ್ರಿಗೋಸ್ಕರ ನಾನು ನನ್ನ ಕೈಯಾರೆ ಅಡುಗೆ ಮಾಡ್ಬಿಟ್ಟು ತಗೊಂಡೋಗ್ತೀನಿ. ಅದ್ರಲ್ಲೇನು ವಿಶೇಷ? ಡೈಲಿ ತಗೊಂಡೋಗಿ ಕೊಡ್ತೀರಲ್ಲ. ವಿಶೇಷ ಇದೆ ಕಣೆ, ದಿನಾಗ್ಲೂ ಅವ್ರಿಗೆ ನಾನು ನರ್ಸಾಗಿ ಅಡುಗೆ ತಗೊಂಡೋಗ್ತಿದ್ದೆ. ಆದರೆ ಇವತ್ತು ಅವ್ರ ಹೆಂಡತಿ ಆಗ್ಬಿಟ್ಟು ಅವ್ರಿಗೆ ಊಟ ತಗೊಂಡು ಹೋಗ್ತೀನಿ. ಅಂದ್ರೆ ನೀನೇ ನರ್ಸು ಅಂತ ಗೊತ್ತಾಯ್ತಾ ಅವನಿಗೆ? ಹೌದಮ್ಮ, ಅವ್ರಿಗೆ ಗೊತ್ತಾಗಿದೆ. ಇನ್ಮೇಲೆ ನೀನೇ ನರ್ಸಾಗಿ ನನ್ನ ನೋಡ್ಕೊ ಅಂತ ಹೇಳಿದ್ದಾರೆ. ಸದ್ಯ ಈಗ್ಲಾರು ಬುದ್ಧಿ ಬಂತಲ್ಲ ನಮ್ಮ ಅಣ್ಣಂಗೆ. ಬುದ್ಧಿ ಬರ್ದೆ ಏನು, ಯಾರು ನೋಡ್ಕೊಳಕ್ ಇಲ್ದಿರ್ಬೇಕಾದ್ರೆ ಇವಳು ನೋಡ್ಕೊಂಡಿದ್ದಾಳೆ ಅಂತ ಅರ್ಥ ಆಗಿರುತ್ತೆ ಅವನಿಗೀಗ. ಅದೇನೇ ಇರ್ಲಿ ಅಮ್ಮ, ನೀನೇ ನನ್ನ ನೋಡ್ಕೊಂತ ಅವ್ರು ನನಗೆ ಹೇಳಿದ್ರಲ್ಲ, ಅಷ್ಟು ಸಾಕು. ಹಾಗಂತ ಉಪ್ಪು ಖಾರ ಜಾಸ್ತಿ ಹಾಕ್ಬೇಡ. ಅಯ್ಯೋ ಇಲ್ಲ ಅಮ್ಮ, ಡಾಕ್ಟರ್ ಹೇಳಿದ್ದಾರೆ ಇನ್ಮೇಲೆ ನಾರ್ಮಲ್ ಆಗಿ ಊಟ ತಿನ್ಬೋದು ಅಂತ. ಅದಕ್ಕೆ ಪಾಪ ನಾಲ್ಗೆ ಕೆಟ್ಟಿದ್ಯಂತೆ, ಇವತ್ತು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕ್ಬಿಟ್ಟೆ ಅಡುಗೆ ಮಾಡ್ಬಿಟ್ಟು ತಗೊಂಡೋಗ್ತೀನಿ. ಆಮೇಲೆ ಅಮ್ಮ, ಲಕ್ಕಿಯವ್ರಿಗೆ ಈರುಳ್ಳಿ ಆಲೂಗಡ್ಡೆ ಹುಳಿ ಅಂದ್ರೆ ಇಷ್ಟ ಅಲ್ವಾ? ಇಷ್ಟ ಅಲ್ಲ, ತುಂಬಾ ಇಷ್ಟ. ಸರಿನಮ್ಮ, ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ಕೊಡು, ತರಕಾರಿ ಎಲ್ಲ ನಾ ಹೆಚ್ಚಿಕೊಡ್ತೀನಿ. ಬೇಡ ಅಮ್ಮ, ನಾನು ಹೇಳದ್ನಲ್ಲ ಎಲ್ಲ ನಾನೇ ಮಾಡ್ತೀನಿ ಅಂತ. ನೀವಿಬ್ರು ಹೋಗಿ ಹೋಗಿ ಹೆಚ್ಚಿಕೊಂಡು ಹೊರಡಿ 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 ನಾನು ಮಾಡ್ತೀನಿ. ಆಕಾಶ ಭೂಮಿಯಿಂದ ಉಂಟಾದ ಹಾಗಿದೆ, ನನ್ನ ಜೀವನವು ಹೊಳೆವಂತೆ ಮಾಡಿದೆ. ಆಕಾಶ ಭೂಮಿಯಿಂದ ಉಂಟಾದ ಹಾಗಿದೆ, ನನ್ನ ಜೀವನವನ್ನು ಹೊಳೆವಂತೆ ಮಾಡಿದೆ. ತಂದಾನು ತಂದಾನು ತನುವೆಲ್ಲ ತಂದಾನು, ಚಂದಾನು ಚಂದಾನು ಜಗವೆಲ್ಲ ಚಂದಾನು, ಮನಸ್ಸೆಲ್ಲ ಸತ್ತಿ ಉಯ್ಯಾಲೆ ತೂಗಿದೆ. ಆಕಾಶ ಭೂಮಿಯಿಂದ ಉಂಟಾದ ಹಾಗಿದೆ, ನನ್ನ ಈ ಜಗವನ್ನು ಹೊಳೆವಂತೆ ಮಾಡಿದೆ. ಆಕಾಶ